ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ಘಟನೆ. ಈಗಲೂ ಮೋದಿ ಶಾ ಮೌನ ಯಾಕೆ? ಚುನಾವಣೆಗೆ ಸೀಮಿತವಾಯಿತೇ ಭರವಸೆ? ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ಘಟನೆ. ಆ ಘಟನೆಯನ್ನ ನೆನೆದರೆ ಎಂತವರಿಗೂ ಕೋಪ ಬರುತ್ತೆ. ಆದ್ರೆ ನಮ್ಮ ದೇಶದ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಲೂ ಮೌನವಾಗಿರೋದು ವಿಪರ್ಯಾಸ. ಕೆಲ ಟೈಮಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಟ್ವೀಟ್ ಮಾಡೋ ಪ್ರಧಾನಿಗಳು ಇಂಥ ಘೋರಾತಿ ಘೋರ ಘಟನೆ ನಡೆದು ಹೋದ್ರೂ ಅದ್ಯಕ್ಕೆ ತುಟಿ ಬಿಚ್ಚುತ್ತಿಲ್ಲ. ಅವರು ಕೊಡೋ ಭರವಸೆಗಳು ಕೇವಲ ಚುನಾವಣೆಗಳು ಗೆಲ್ಲೋದಕ್ಕೆ ಮಾತ್ರನಾ? ಅಷ್ಟಕ್ಕೂ ಏನಿದು ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾವು ನಿಮ್ಮ ಮುಂದೆ ನಿಂತು ಮಾತನಾಡ್ತಿರೋದಕ್ಕೆ ಕರಳು ಹಿಂಡಿದಂತಾಗ್ತಿದೆ. ನಾವು ದಿನ ಬೆಳಗಾದ್ರೆ ಎಷ್ಟೋ ಕ್ರೈಮ್ ಸುದ್ದಿಗಳನ್ನ ನೋಡ್ತೀವಿ, ಕೇಳ್ತೀವಿ. ಆದ್ರೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ನಡೆದ ಒಂದು ಘಟನೆ ಇದೆಯಲ್ಲ, ಅದು ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಕೇವಲ 13 ವರ್ಷದ ಬಾಲಕಿ, ಈ ಪ್ರಪಂಚದ ಕಪಟತನ, ಕ್ರೌರ್ಯ ಏನೆಂದು ತಿಳಿಯದ ಮುಗ್ಧೆ. ಆಕೆಯನ್ನ ಬರೋಬ್ಬರಿ 5 ದಿನಗಳ ಕಾಲ ದಿಗ್ಬಂಧನದಲ್ಲಿಟ್ಟು 30ಕ್ಕೂ ಹೆಚ್ಚು ಕಾಮಾಂಧರು ಸರಣಿ ಅತ್ಯಾಚಾರ ನಡೆಸಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಕೇಳೋಕೆ ಮೈ ಜುಮ್ಮನಿಸುವಂತ ಕ್ರೂರ ಘಟನೆ ಇತ್ತೀಚೆಗೆ ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ನಡೆದಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಭೀಕರ ಪ್ರಕರಣದ ಕಹಿ ಸತ್ಯ, ರಾಜಸ್ಥಾನದಲ್ಲಿ ಹೆಚ್ಚಾಗ್ತಿರೋ ಮಹಿಳಾ ದೌರ್ಜನ್ಯ ಮತ್ತು ಅಂದು ಚುನಾವಣಾ ರ್ಯಾಲಿಗಳಲ್ಲಿ ಮಹಿಳಾ ಸುರಕ್ಷತೆಯ ಬಗ್ಗೆ ಉದ್ದುದ್ದ ಭಾಷಣ ಬಿಗಿದು ಇವತ್ತು ಮೌನಕ್ಕೆ ಶರಣಾಗಿರೋ ನಾಯಕರ ಬಗ್ಗೆ ಕಂಪ್ಲೀಟ್ ಆಗಿ ಮಾತನಾಡಲಿದ್ದೇವೆ. ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಮೊದಲು ಆ ದಿನ ಏನಾಯ್ತು ಅಂತ ನೋಡೋಣ. ಜೂನ್ ತಿಂಗಳ ಕೊನೆಯ ವಾರ ಆ 13 ವರ್ಷದ ಬಾಲಕಿ ತನ್ನ ಸ್ನೇಹಿತೆಯನ್ನ ಭೇಟಿಯಾಗಿ ಮನೆಗೆ ವಾಪಸ್ ಹೋಗ್ತಿದ್ಲು. ಆಕೆಗೆ ಗೊತ್ತಿರ್ಲಿಲ್ಲ ತಾನು ಮನೆಗೆ ತಲುಪಲ್ಲ ಅಂತ. ದಾರಿಯಲ್ಲಿ ಸಿಕ್ಕ ಒಬ್ಬ ಈ ರಿಕ್ಷಾ ಚಾಲಕ ಆಕೆಯನ್ನ ಅಪಹರಣ ಮಾಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಆ ಮಗುವಿನ ನರಕಯಾತನೆ. ಆ ರಿಕ್ಷಾ ಚಾಲಕ ಆಕೆಯನ್ನ ಶ್ರೀಗಂಗಾನಗರದ ಕೆಲ ಹೋಟೆಲ್ ಮಾಲೀಕರಿಗೆ ವೇಶ್ಯಾವಾಟಿಕೆಗಾಗಿ ಮಾರಿಬಿಡ್ತಾನೆ. ಜೂನ್ 18ರಿಂದ ಜೂನ್ 23 ಈ 5 ದಿನಗಳ ಕಾಲ ಆ ಪುಟ್ಟ ಬಾಲಕಿಯನ್ನ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಲಾಗುತ್ತೆ. ಹೋಟೆಲ್ ಕುಂಗಾರ್, ಹೋಟೆಲ್ ಜಾಯಿನ್, ಹೋಟೆಲ್ ಸಫೈರ್, ಈ 3 ಹೋಟೆಲ್ಗಳಲ್ಲಿ ಆಕೆಯನ್ನ ಇಟ್ಟು ಸುಮಾರು 30ರಿಂದ 32 ಕಾಮುಕರು ನಿರಂತರವಾಗಿ ದೌರ್ಜನ್ಯವೆಸಗಿದ್ದಾರೆ. ಅಷ್ಟೇ ಅಲ್ಲ, ಆ ಬಾಲಕಿ ನೋವಿನಿಂದ ಕಿರುಚಾಡಬಾರ್ದು, ಯಾರಿಗೂ ವಿಷಯ ತಿಳಿಯಬಾರದು ಅನ್ನೋ ಕಾರಣಕ್ಕೆ ಆಕೆಗೆ ಬಲವಂತವಾಗಿ ಮದ್ಯ ಕುಡಿಸಲಾಗ್ತಿತ್ತು ಅಂತ FIR ನಲ್ಲಿ ದಾಖಲಾಗಿದೆ. ಒಮ್ಮೆ ಕಣ್ಮುಚ್ಚಿ ಯೋಚನೆ ಮಾಡಿ, 13 ವರ್ಷದ ಮಗು, ಸುತ್ತಲೂ 30ಕ್ಕೂ ಹೆಚ್ಚು ಕಾಮಂದರು, ಆ ಮಗುವಿನ ಮುಖದಲ್ಲಿದ್ದ ಭಯ, ಆ ಜೀವನ್ಮರಣದ ಹೋರಾಟ ಕಲ್ಪನೆ ಮಾಡ್ಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾದ್ರೆ ಈ ಕೇಸ್ ಬೆಳಕಿಗೆ ಬಂದಿದ್ದು ಹೇಗೆ? ಬಾಲಕಿ ಮನೆಗೆ ಬರೆದಿದ್ದಾಗ ಆಕೆಯ ತಾಯಿ ತಕ್ಷಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ನಾಪತ್ತೆ ದೂರು ನೀಡ್ತಾರೆ. ಪೊಲೀಸರು ಅಲರ್ಟ್ ಆಗಿ ಹೋಟೆಲ್ ಒಂದರ ಮೇಲೆ ದಾಳಿ ನಡೆಸಿ ಬಾಲಕಿಯನ್ನ ರಕ್ಷಣೆ ಮಾಡ್ತಾರೆ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಇಡೀ ರಾಜ್ಯವೇ ಹೊತ್ತಿ ಉರಿಯುತ್ತೆ. ಸಾರ್ವಜನಿಕರು, ವಿಪಕ್ಷಗಳು, ಸಾಮಾಜಿಕ ಕಾರ್ಯಕರ್ತರು ಬೀದಿಗಿಳಿದು ಭಾರಿ ಪ್ರತಿಭಟನೆ ನಡೆಸ್ತಾರೆ. ಕೊನೆಗೆ ಜನಪ್ರತಿನಿಧಿಗಳ ಮತ್ತು ಸಾರ್ವಜನಿಕರ ಒತ್ತಡಕ್ಕೆ ಮಣಿದ ರಾಜಸ್ಥಾನದ ಬಿಜೆಪಿ ಸರ್ಕಾರ ತಕ್ಷಣ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡುತ್ತೆ. ಸದ್ಯದ ಮಾಹಿತಿ ಪ್ರಕಾರ 14 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದವರಿಗಾಗಿ ಹುಡುಕಾಟ ನಡೀತಿದೆ. ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಅಂದ್ರೆ, ಬಾಲಕಿಯ ಮೇಲೆ ದೌರ್ಜನ್ಯ ನಡೆಸಲು ಸಹಕರಿಸಿದ ಮತ್ತು ಇಲ್ಲಿಗಲ್ ಆಗಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಆ 3 ಹೋಟೆಲ್ಗಳನ್ನ ಜಿಲ್ಲಾಡಳಿತ ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟು ಶೀಘ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಆರ್ಡರ್ ಮಾಡಿದೆ. ಸರಿ, ಇವೆಲ್ಲವೂ ಘಟನೆ ನಡೆದ ಮೇಲಾದ ಆಕ್ಷನ್ ಆಯ್ತು. ಆದ್ರೆ ಇಂತಹ ಘಟನೆಗಳು ರಾಜಸ್ಥಾನದಲ್ಲಿ ಪದೇ ಪದೇ ಯಾಕೆ ನಡೀತಿವೆ? ನೀವು NCRB ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂಕಿಅಂಶಗಳನ್ನ ನೋಡಿದ್ರೆ ಶಾಕ್ ಆಗ್ತೀರಾ. ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ರಾಜಸ್ಥಾನ ದೇಶದಲ್ಲೇ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕೆಲವರು ಹೇಳ್ತಾರೆ ರಾಜಸ್ಥಾನದಲ್ಲಿ ಕಡ್ಡಾಯ FIR ದಾಖಲಾತಿ ನೀತಿ ಇರೋದ್ರಿಂದ ಕೇಸ್ಗಳು ಜಾಸ್ತಿ ಕಾಣಿಸ್ತಿವೆ ಅಂತ. ಒಂದು ಮಟ್ಟಿಗೆ ಇದು ನಿಜ ಇರಬಹುದು, ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಇಂದಿಗೂ ಆರೋಪಿಗಳು ಪ್ರಬಲ ಜಾತಿ, ಹಣಬಲ ಅಥವಾ ರಾಜಕೀಯ ಹಿನ್ನೆಲೆ ಹೊಂದಿದ್ರೆ ಪೊಲೀಸರ ಮೇಲೆ ತೀವ್ರ ಒತ್ತಡ ಹೇರಲಾಗುತ್ತೆ. FIR ದಾಖಲಾದ ಮೇಲೂ ಸಂತ್ರಸ್ತ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರದ ಬೆದರಿಕೆ ಹಾಕೋದು, ಪಂಚಾಯತ್ಗಳ ಮೂಲಕ ರಾಜಿ ಸಂಧಾನಕ್ಕೆ ಪ್ರೆಸರ್ ತರೋದು ಇಂದಿಗೂ ನಡೀತಲೇ ಇದೆ. ಮಹಿಳೆಯರ ಮತ್ತು ಅಪ್ರಾಪ್ತರ ಮೇಲಿನ ದೌರ್ಜನ್ಯಗಳ ಗ್ರಾಫ್ ನಿರಂತರವಾಗಿ ಏರುತ್ತಲೇ ಇರೋದು ನಿಜಕ್ಕೂ ಆತಂಕಕಾರಿ ವಿಷಯ. ಈಗ ನಾವು ಅಸಲಿ ವಿಚಾರಕ್ಕೆ ಬರೋಣ. ಚುನಾವಣೆ ಬಂದಾಗ ಮಹಿಳಾ ಸುರಕ್ಷತೆಯ ಬಗ್ಗೆ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಡುವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂತಹ ಭೀಕರ ಘಟನೆ ನಡೆದಾಗ ಅದ್ಯಾಕೆ ಇನ್ನೂ ಮೌನವಾಗಿದ್ದಾರೆ? ಇದು ಸದ್ಯ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. 2023ರ ರಾಜಸ್ಥಾನ ವಿಧಾನಸಭೆ ಚುನಾವಣೆ ನೆನಪಿದೆಯಾ? ಜೈಪುರದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾ ಏನ್ ಹೇಳಿದ್ರು ಗೊತ್ತಾ? गठबंधन के नेताओं ने कैसी कैसी
आपत्तिजनक टिप्पणियां हमारी माताओं बहनों के लिए की है, लेकिन मजाल है कि कांग्रेस के किसी भी नेता ने कोई आवाज उठाई हो। और यही कांग्रेस का असली चेहरा है। महिला विरोधी कांग्रेस कभी महिलाओं का कल्याण नहीं कर सकती। कांग्रेस ने राजस्थान को महिलाओं के खिलाफ अपराध में नंबर 1 बना दिया। ಬಿಜೆಪಿಯ ಏಕೈಕ ಸಂಕಲ್ಪ ಅಂದ್ರೆ ರಾಜಸ್ಥಾನವನ್ನ ಅಪರಾಧ ಮುಕ್ತಗೊಳಿಸೋದು ಮತ್ತು ಹೆಣ್ಣು ಮಕ್ಕಳ ಘನತೆಯನ್ನ ಎತ್ತಿ ಹಿಡಿಯೋದು. ನಮ್ಮ ಸರ್ಕಾರ ಬಂದ್ರೆ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕಣ್ಗಾವಲು ಮತ್ತು ಕಠಿಣ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. महिलाओं को आरक्षण देने वाला कानून नारी शक्ति वंदन अधिनियम पारित हुआ है, तब से इन्होंने महिलाओं के विरुद्ध अभद्र अभियान छेड़ दिया है। कमंडिया गठबंधन के नेताओं ने कैसी कैसी आपत्तिजनक टिप्पणियां हमारी माताओं बहनों के लिए की है। ಹಾಗೇನೇ ಗೃಹ ಸಚಿವ ಅಮಿತ್ ಶಾ ಅವರು ಉದಯಪುರ ಮತ್ತು ಅಲ್ವಾರ್ ಸಭೆಗಳಲ್ಲಿ ಅಂದಿನ ಗೆಹ್ಲೋಟ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ರು. ರಾಜಸ್ಥಾನ ಮಹಿಳಾ ದೌರ್ಜನ್ಯದಲ್ಲಿ ನಂಬರ್ 1 ಆಗಿದೆ. ಇದನ್ನ ಕೊನೆಗಾಣಿಸಲು ಬಿಜೆಪಿ ಸಿದ್ಧವಿದೆ. ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ಸುರಕ್ಷತಾ ಸೆಲ್ ಮತ್ತು ಆಂಟಿ ರೋಮಿಯೋ ಸ್ಕ್ವಾಡ್ ರಚನೆ ಮಾಡ್ತೇವೆ. ಹೆಣ್ಣು ಮಕ್ಕಳು ಹಗಲು ರಾತ್ರಿ ಭಯವಿಲ್ಲದೆ ಓಡಾಡುವಂತೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಪ್ರತಿಜ್ಞೆ ಮಾಡಿದ್ರು. अशोक गहलोत जी को कुछ सवाल सबसे पहले पूछना चाहता हूं। अशोक गहलोत जी, आप पहले राजस्थान की जनता को बताइए, 10 साल तक केंद्र में यूपीए की सरकार थी, सोनिया मनमोहन की सरकार थी, यूपीए सरकार ने, कांग्रेस सरकार ने राजस्थान की जनता को क्या दिया? जरा इसका हिसाब दीजिए। भोले बनकर इधर उधर की बात मत करिए। ಅವತ್ತು ವಿಪಕ್ಷಗಳ ಮೇಲೆ ಮುಗಿಬಿದ್ದಿದ್ದ ಇದೇ ನಾಯಕರು ಇವತ್ತು ತಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಒಂದು 13 ವರ್ಷದ ಮಗುವಿನ ಮೇಲೆ 30ಕ್ಕೂ ಹೆಚ್ಚು ಜನ ಅತ್ಯಾಚಾರ ನಡೆಸಿದ್ರು ಇನ್ನೂ ಮೌನ ಮುರಿದಿಲ್ಲ ಯಾಕೆ? ಅಂದು ಕೊಟ್ಟ ಭರವಸೆಗಳು ಕೇವಲ ಓಟಿಗಾಗಿ ಮಾತ್ರನಾ? ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳ ಸುರಕ್ಷತೆಯ ಜವಾಬ್ದಾರಿ ಮುಗಿದು ಹೋಯ್ತಾ? ಈ ಪ್ರಶ್ನೆ ನಮ್ಮ ನಿಮ್ಮಲ್ಲೂ ಹುಟ್ಟಲೇಬೇಕು. ಇದೇ ಪ್ರಶ್ನೆಯನ್ನ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಕೇಳ್ತಿದ್ದಾರೆ. ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಕೇಳ್ತಾ ಇಲ್ಲ. ಈ ಸುದ್ದಿಯನ್ನ ಸಾಮಾನ್ಯ ಸುದ್ದಿಯಂತೆ ತೇಲಿಸಿ ಬಿಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಕೊನೆಯದಾಗಿ ಹೇಳೋದಾದ್ರೆ ಇದು ಕೇವಲ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಮಾತ್ರವಲ್ಲ, ಸಮಾಜದ ಸಾಮೂಹಿಕ ವಿಕೃತ ಮನಸ್ಸಿನ ಪ್ರತಿಬಿಂಬ ಕೂಡ ಹೌದು. ಇಂತಹ ನೀಚ ಕೃತ್ಯಗಳು ನಡೆದಾಗ ಪಕ್ಷ ರಾಜಕೀಯ ಸೈದ್ಧಾಂತಿಕತೆ ಬದಿಗಿಟ್ಟು ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಕೇವಲ ಹೋಟೆಲ್ ಧ್ವಂಸಗೊಳಿಸಿದ್ರೆ ಸಾಲದು, ಆ ಕಾಮುಕರಿಗೆ ಇಡೀ ದೇಶವೇ ನಡುಗುವಂತ ಶಿಕ್ಷೆ ಆಗ್ಬೇಕು. ಆಗಲೇ ಇಂತಹ ಕ್ರೌರ್ಯಕ್ಕೆ ಬ್ರೇಕ್ ಬೀಳೋಕೆ ಸಾಧ್ಯ. ಹಾಗಾದ್ರೆ ಈ ವಿಕೃತ ಕಾಮಿಗಳು ಮತ್ತು ವಿಲಕ್ಷಣ ಘಟನೆಗೆ ಕಾರಣವಾಗಿರೋ ಸರ್ಕಾರಗಳ ಬಗ್ಗೆ ನೀವೇನಂತೀರಾ? ಸರ್ಕಾರಗಳು ಕೇವಲ ಚುನಾವಣೆಗಷ್ಟೇ ಮಹಿಳಾ ಸುರಕ್ಷತೆಯ ಭರವಸೆ ನೀಡ್ತಿವ್ಯಾ? ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.